ಉತ್ತರ ಪ್ರದೇಶದ ಅಯೋಧ್ಯೆ ಶ್ರೀರಾಮನ ಜನ್ಮಭೂಮಿ. ಅಲ್ಲೂ ಕೂಡ ಎರಡು ಸಂಭ್ರಮಗಳು ಮನೆ ಮಾಡಿತ್ತು. ಒಂದು ಕಡೆ ಶಿವರಾತ್ರಿ ಹಬ್ಬದ ಸಂಭ್ರಮ ಕಳೆಗಟ್ಟಿದ್ರೆ, ಮತ್ತೊಂದು ಕಡೆ ಟೀಮ್ ಇಂಡಿಯಾ ಪಾಕಿಸ್ತಾನದ ವಿರುದ್ಧ ವಿಜಯ ಸಾಧಿಸಿದ ಸಂಭ್ರಮ ಇತ್ತು. ಸಾಧು ಸನ್ಯಾಸಿಗಳು ಕೂಡ ಟೀಮ್ ಇಂಡಿಯಾ ಗೆದ್ದ ಖುಷಿಗೆ ಸಿಹಿ ಹಂಚಿ ಸಂಭ್ರಮಿಸಿದರು. सूर्य कुमार यादव जिंदाबाद 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 सूर्य कुमार यादव जिंदाबाद 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 भारतीय टीम जिंदाबाद 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 जय श्री राम किसान किसान जिंदाबाद 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 भारतीय टीम जिंदाबाद 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 भारतीय टीम जिंदाबाद 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 कुमार यादव जिंदाबाद 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 क्या हुआ बोला पाकिस्तान बोला जय श्री राम जय श्री राम जय श्री राम. ಶ್ರೀಲಂಕಾದಲ್ಲಿ ಪಾಕಿಸ್ತಾನವನ್ನು ಬಗ್ಗು ಬಡಿದಂತಹ ಟೀಮ್ ಇಂಡಿಯಾ ಪರವಾಗಿ ಸೆಲೆಬ್ರೇಷನ್ ಮಾಡ್ತಾ ಇರೋರ ಸಂಖ್ಯೆ ದೇಶದಾದ್ಯಂತ ಕೂಡ ಜೋರಾಗಿತ್ತು. ಅದೇ ರೀತಿ ನಾವು ಹೈದರಾಬಾದ್ಗೆ ಸಂಬಂಧಪಟ್ಟಂತೆ ಕೂಡ ಡೀಟೇಲ್ಸ್ ಕೊಡ್ತಾ ಇದ್ವಿ. ಟೀಮ್ ಇಂಡಿಯಾ 63 ರನ್ಗಳಿಂದ ಬಗ್ಗು ಬಡಿಯೋ ಮೂಲಕ ಹೊಸ ಇತಿಹಾಸವನ್ನು ಬರೆತು ದೇಶವನ್ನೇ ಸಂಭ್ರಮದ ಕಡಲಲ್ಲಿ ಮುಳುಗುವಂತೆ ಈ ವಿನ್ ಮಾಡಿದೆ. ತಡರಾತ್ರಿ ಹೈದರಾಬಾದ್ನ ಟಂಕ್ ಬಂದ್ ಎದುರು ಜಮಾಯಿಸಿದ ಕ್ರಿಕೆಟ್ ಪ್ರೇಮಿಗಳು ತ್ರಿವರ್ಣ ಧ್ವಜ ಹಿಡಿದು ಘೋಷಣೆಗಳನ್ನು ಕೂಗಿ ಟೀಮ್ ಇಂಡಿಯಾದ ಗೆಲುವನ್ನು ಸಂಭ್ರಮಿಸಿದರು.